ವಿದ್ಯುತ್ ಖಾಸಗೀಕರಣಗೊಳಿಸುವುದನ್ನು ವಿರೋಧಿಸಿ ಸಿದ್ದಾಪುರದಲ್ಲಿ ವಿವಿಧ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ತಹಸೀಲ್ದಾರ್ ಮೂಲಕ ಬುಧವಾರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪಟ್ಟಣದ ಚಂದ್ರಗುತ್ತಿ ಸರ್ಕಲ್ನಿಂದ ವಿದ್ಯುತ್ ಖಾಸಗೀಕರಣಗೊಳಿಸಲು ನಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ, ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಎನ್ನುವ ಹಲವಾರು ರೀತಿಯ ಘೋಷಣೆ ಕೂಗುತ್ತಾ ಹೊಸ ಬಸ್ ನಿಲ್ದಾಣ ಮೂಲಕ ರಾಜ್ಯ ಮಾರ್ಗದಲ್ಲಿ ತೆರಳಿ ತಹಸೀಲ್ದಾರ್ ಕಚೇರಿ ಆವರಣ ತಲುಪಿದರು. ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಬೃಹತ್ ಸಭೆ ನಡೆಸಿ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ತಮ್ಮ ವಿರೋಧ ವ್ಯಕ್ತಪಡಿಸಿದರು. ರೈತ ಮುಖಂಡ ವೀರಭದ್ರ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು. ನಾವು ನಡೆಸ್ತೇವೆ, ನಿಮಗೆ ಸಾಕಷ್ಟು ಹಣವನ್ನು ಮಾಡಿಕೊಡ್ತೇವೆ, ಸೋರಿಕೆಯನ್ನು ತಡೆಗಟ್ಟುತ್ತೇವೆ ಅಂತ. ಇವತ್ತು ಪ್ರೈವೇಟ್ ಕಂಪನಿಯವರು ಒಂದು ಸೇವೆ, ಒಂದು ಸಮಸ್ಯೆಯನ್ನು ಕೇಳ್ತಾರೆ ಅಂತ ಆದ್ರೆ ಅವರು ಜನರ ಉದ್ಧಾರ ಮಾಡೋದಕ್ಕಲ್ಲ, ತಾವು ಹಣವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ. ಹಾಗಾಗಿ ಇದನ್ನು ವಿರೋಧಿಸಬೇಕು ಅಂತೇಳಿ ನಮ್ಮ ಇಲಾಖೆಯ ನೌಕರರ ಸಂಘ, ಕೆಪಿಟಿಸಿಎಲ್ ಇರ್ಬೋದು, ಎಲ್ಲ 5 ನಿಗಮಗಳ ಎಲ್ಲ ನೌಕರರ ಸಂಘಗಳು ನಮ್ಮ ರೈತ ಮುಖಂಡರುಗಳಲ್ಲಿ ಕೇಳಿಕೊಂಡಾಗ ನಮ್ಮ ಉದ್ದೇಶನೂ ಅಷ್ಟೇ, ಸರ್ಕಾರ ನಡೆಸಲಿ, ಆದರೆ ಖಾಸಗಿಯವರಿಗೆ ಕೊಟ್ಟು ಹಣ ಸಂಪಾದನೆ ಮಾಡಿ ಜನರನ್ನ ಲೂಟಿ ಮಾಡೋದು ಬೇಡ. ಇದರ ವಿರುದ್ಧವಾಗಿ ನಾವು ನೀವೆಲ್ಲ ಸೇರಿ ಹೋರಾಟ ಮಾಡೋಣ ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಏನು ಕೇಂದ್ರದಲ್ಲಿ ಮೋದಿ ಸರ್ಕಾರ ಈ ಕೃಷಿ ಕಾಯ್ದೆಗಳನ್ನ ಜೊತೆಗೆ ತಮ್ಮದೇ ನಾಯಕರಾದಂತ ನೆಹರು ಇರಬಹುದು, ಗಾಂಧೀಜಿಯವರು ಇರಬಹುದು, ಇವರೆಲ್ಲರೂ ಸಂಸ್ಥೆಗಳನ್ನೇನು ಹುಟ್ಟಾಕಿದ್ರು, ಆ ಸಂಸ್ಥೆಗಳನ್ನು ಮಾರಾಟ ಮಾಡಿದಾಗ ತಾವು ಕೂಡ ವಿರೋಧ ಮಾಡಿದ್ದೀರಿ. ನಿಮ್ಮ ಪಕ್ಷದ ಅನೇಕ ಮುಖಂಡರುಗಳು ಕೂಡ ವಿರೋಧ ಮಾಡಿದ್ದೀರಿ. ಆದ್ರೆ ತಾವೇ ಈಗ ಈ ಒಂದು ಇಲಾಖೆಯನ್ನ ಏನು ಖಾಸಗೀಕರಣ ಕೊಡ್ಲಿಕ್ಕೆ ತಾವು ತಯಾರು ಮಾಡ್ತಾ ಇದ್ದೀರಿ, ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ದೇಶದ ಜನರಿಗೆ, ಈ ದೇಶದ ಸಂವಿಧಾನಕ್ಕೆ ವಿರೋಧ ಮಾಡುವಂತಾಗ್ತದೆ. ಹಾಗಾಗಿ ತಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಇವತ್ತು ಇಲಾಖೆಯ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲ ನೋಡಿರಬಹುದು, ಪ್ರತಿನಿತ್ಯ ಈ ದೇಶದಲ್ಲಿ ಒಂದೇ ಒಂದು ಉದ್ದೇಶ, ಅಂದ್ರೆ ಖಾಸಗಿ ಕಂಪನಿಯವರಿಗೆ ಕೊಟ್ಟರೆ ಸೋರಿಕೆಯನ್ನು ತಡೀತಾರೆ, ಸಾಕಷ್ಟು ಲಾಭಾಂಶವನ್ನು ಮಾಡ್ತಾರೆ ಅಂತ. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಖಾಸಗಿ ಕಂಪನಿಯವರು ಬಂದ ಮೇಲೆ ಸೋರಿಕೆಯನ್ನು ತಡೆದ ಹೋಗ್ಲಿ, ನಿಮ್ಮ ಸ್ಕೀಮ್ಗಳನ್ನೇ ಅವರು ಬಂದ್ ಮಾಡ್ತಾರೆ, ಉದ್ಯೋಗ ಸೃಷ್ಟಿಯಾಗೋದಿಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಉದ್ಯೋಗವನ್ನು ಹಿಡಿಬೇಕು ಅಂತೇಳಿ ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓದ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿಯಾಗೋದಿಲ್ಲ, ಅವರೆಲ್ಲ ಬೀದಿ ಬರಬೇಕಾಗ್ತದೆ. ಈಗ ಏನ್ ಮಾಡ್ತಾರೆ ಅಂದ್ರೆ, ಖಾಸಗೀಕರಣಗೊಳಿಸಿದ ಮೇಲೆ ರಾಜಸ್ಥಾನ, ಬಿಹಾರ್ ಇರ್ಬೋದು, ಅಲ್ಲಿ ಬಹಳ ಬಡತನ ಇದೆ, ಒಂದು ಹೊತ್ತು ಅನ್ನ ಸಿಕ್ಕಿದ್ರು ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಅವ್ರನ್ನ ಕರ್ಕೊಂಡು ಬಂದು ದುಡಿಸುವಂತ ಕೆಲಸ ಆಗುತ್ತೆ. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗೋದಿಲ್ಲ. ಮತ್ತು ಮೇಲಾಗಿ ನಮ್ಮ ಅಧಿಕಾರಿಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ಒತ್ತಡ ಹಾಕುವಂತ ಕೆಲಸ ಆಗುತ್ತೆ. ಅವರನ್ನು ಯಾವ ರೀತಿ ಬೇಕಾಶಕ್ತಿಯಾಗಿ ದುಡಿಸಿಕೊಳ್ಳುವಂಥದ್ದು, ಅವರ ಒಂದು ಕುಟುಂಬದ ಭದ್ರತೆ ಬಗ್ಗೆ ಮಾಡುವುದಿಲ್ಲ. ಯಾಕಂದ್ರೆ ಒಂದು ಏಕಮಾತ್ರ ಉದ್ದೇಶ ಅವರು ಹಣ ಮಾಡುವಂತದ್ದು. ಈ ಎಲ್ಲ ವೈಫಲ್ಯಗಳನ್ನ ಈ ಖಾಸಗೀಕರಣಗೊಳಿಸುವುದರಿಂದ ಆಗ್ತದೆ ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ. ನಮ್ಮನ್ನ ಗ್ರಾಹಕರನ್ನ ಒಂದು ರೀತಿಯಲ್ಲಿ ಶೋಷಣೆ ಮಾಡುವಂತ ವ್ಯವಸ್ಥೆ ಜಾರಿ ಬರುತ್ತದೆ. ಹಾಗಾಗಿ ಇವೆಲ್ಲ ತೊಂದರೆಗಳಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಕೂಡಲೇ ಏನು ಅರ್ಜಿ ಕೊಟ್ಟಿದ್ದಾರೆ, ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು. ಇಲಾಖೆ ಅಧಿಕಾರಿಗಳಿಗೆ ಚುರುಕು ಮೂಡಿಸ್ರಿ. ಇನ್ನೂ ಅನೇಕ ಹುದ್ದೆಗಳನ್ನು ಭರ್ತಿ ಮಾಡೋದಿದೆ, ಅದನ್ನು ಮಾಡಿಕೊಂಡು ತಮ್ಮ ಸ್ಕೀಮ್ಗಳನ್ನು ಮುಂದುವರಿಸಿಕೊಂಡು ಹೋಗಿ. ಇಲ್ಲ ನೀನು ಸಾಂಕೇತಿಕವಾದ ಧರಣಿ ಇಡೀ ರಾಜ್ಯದ ಎಲ್ಲ ಸಂಘಟನೆಗಳು, ಎಲ್ಲ ಜನಸಾಮಾನ್ಯರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಈ ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕು ಅಂತೇಳಿ ಒಂದು ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೇನೆ. ಮನವಿಯನ್ನು ಸಲ್ಲಿಸೋಣ. ಒಂದು ವೇಳೆ ಈ ಬೇಡಿಕೆ ಈಡೇರದಿದ್ರೆ ತಾವೆಲ್ಲರೂ ಇದೇ ರೀತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ
ಮುಂದಿನ ಹೋರಾಟಕ್ಕೆ ತಾವೆಲ್ಲ ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.